ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕದ ಕಮಲಾಪುರ 2026ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ತಹಸೀಲ್ದಾರ್ ಕಾರ್ಯಾಲಯ ಕಮಲಾಪುರದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಮಲಾಪುರ ತಾಲೂಕಿನ ದಂಡಾಧಿಕಾರಿಗಳಾದ ಮೊಹಮ್ಮದ್ ಮೊಹಸಿನ್ ಅವರು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಮಲಾಪುರ ಘಟಕದ ಅಧ್ಯಕ್ಷರಾದ ಮಿಟ್ಟೆಸಾಬ್ ಮುಲ್ಲಾ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶಿಕ್ಷಕರ ಪತ್ತಿನ ಸಂಘದ ಅಧ್ಯಕ್ಷರಾದ ಪರಮೇಶ್ವರ್ ಓಕ್ಲಿ, ಗ್ರೇಡ್ 2 ತಹಸೀಲ್ದಾರರಾದ ಶಿವಕುಮಾರ್, ಪ್ರೌಢಶಾಲಾ ಶಿಕ್ಷಕರಾದ ಸಂಘ ತಾಲೂಕು ಘಟಕ ಕಮಲಾಪುರ ಅಧ್ಯಕ್ಷರಾದ ಸೋಮನಗೌಡ ವಿಟ್ಲಾಪುರ್, ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಶಿರ್ಸಗಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕ ಕಮಲಾಪುರ ಪ್ರಧಾನ ಕಾರ್ಯದರ್ಶಿ ಯಲ್ಲಲಿಂಗ ಬಬಲಾದ್ಕರ್ ಸೇರಿದಂತೆ ಅನೇಕರು ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಮೆಹಬೂಬ್ ಮಡಿಕಿ, ಮುಖ್ಯ ಗುರುಗಳ ಸಂಘದ ಅಧ್ಯಕ್ಷರಾದ ನಿಂಗಪ್ಪ ಪೂಜಾರಿ, NPS ನೌಕರರ ಸಂಘದ ಅಧ್ಯಕ್ಷರಾದ ಶರಣಪ್ಪ ಜೀವಣಗಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಮಲಾಪುರ ಘಟಕದ ಮಹಿಳಾ ಉಪಾಧ್ಯಕ್ಷರಾದಂತಹ ಶ್ರೀಮತಿ ದೇವಕಿ ವಿಶ್ವಕರ್ಮ, ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ಮಹೇಂದ್ರ ಕುಮಾರ್ ಹಾಗೂ ಸರ್ಕಾರಿ ನೌಕರರ ವಿವಿಧ ಇಲಾಖೆಯ ನೌಕರರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ. ಪ್ರಥಮವಾಗಿ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯಾದ್ಯಂತ ಅವರು ಮೊದಲು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ರೆ ನಮ್ಗೆ ಹಿಂದೆ ಪ್ರಿಂಟ್ ಮಾಡಿ ನಿಮ್ಮ ತಾಲೂಕಿಗೆ ಎಷ್ಟೆಷ್ಟು ಬೇಕು ಅನ್ನೋದಕ್ಕೆ ನಮ್ಮ ಬೇಡಿಕೆ ಪ್ರಕಾರ ಅವರು ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾವು ಸಾಂಕೇತಿಕವಾಗಿ ಮಾನ್ಯ ತಹಶೀಲ್ದಾರ್ ಸಾಹೇಬರಿಂದ ಕ್ಯಾಲೆಂಡರ್ ಪ್ರತಿ ತಾಲೂಕಿನಲ್ಲಿ ತಹಶೀಲ್ದಾರ್ ಮುಖಾಂತರ ಬಿಡುಗಡೆ ಮಾಡಬೇಕು ಅನ್ನತಕ್ಕಂಥ ಆದೇಶದ ಮೇರೆಗೆ ನಾವು 1ನೇ ತಾರೀಕಿಗೆ ಕೊಡಬೇಕು ಅಂತಕ್ಕಂಥದ್ದಿತ್ತು. ಆದರೆ ನಮಗೆ ಬಂದು ತಲುಪಿಲ್ಲ. ಆ ಕಾರಣಕ್ಕಾಗಿ ನಾವು 14 ದಿವಸ ಇತ್ತು. ಅದಕ್ಕೆ ಮಾನ್ಯ ತಹಶೀಲ್ದಾರ್ ಸಾಹೇಬರಿಂದ ಕ್ಯಾಲೆಂಡರ್ ಬಿಡುಗಡೆ ಮಾಡ್ಬೇಕಂತ ಅವರಿಗೆ ಮನವಿಯನ್ನು ಮಾಡ್ಕೊಡ್ತೇವೆ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಸರ್ಕಾರಿ ನೌಕರರ ಸಂಘ ಇಲಾಖೆ ಡೈರೆಕ್ಟರ್ಸ್ ಕೂಡ ಬಂದಿದ್ದಾರೆ. ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಆಕ್ಚುಲಿ ಇದು ಸ್ಟೇಟ್ ಅಲ್ಲಿ ಆ ದಿನನೇ ಆಗಿದೆ. ನೋಡಿದೆ ಮಾನ್ಯ ರಾಜ್ಯಾಧ್ಯಕ್ಷರು CM ಸರ್ ಜೊತೆ ಮತ್ತು ಡಿಪ್ಟಿ CM ಸರ್ ಜೊತೆ ಹೋಗಿ ಮಾಡಿದ್ವಿ. ಬೆಂಗಳೂರಿಂದ ಅಲ್ಲಿ ಬರಕ್ಕೆ 15 days ಇಸ್ ಕಾಮನ್. ನಥಿಂಗ್. ಜನ ಫೆಬ್ರವರಿಯಿಂದ ಕ್ಯಾಲೆಂಡರ್ ಪರ್ಚೇಸ್ ಮಾಡ್ತಾರೆ. 15 days ಆಗಿದೆ. ಬಟ್ ಒಳ್ಳೇದು, ಡಿಸೈನ್ ಕೂಡ ಚೆನ್ನಾಗಿದೆ. ಇಲ್ಲಿವರೆಗೂ ನಮ್ಮ ಲಾಸ್ಟ್ ಅವಧಿಯಲ್ಲಿ ಈ ಅವಧಿಯಲ್ಲಿ ಏನೇನು ಕೆಲಸಗಳು ಆಗಿದೆ ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ಬರೆದಿದ್ದಾರೆ. ನಮಗೂ ಇದು ಗೊತ್ತಿರಲಿಲ್ಲ. ಪಾಸ್ಪೋರ್ಟ್ಗೋಸ್ಕರ ನಾವು ನಮ್ಮ ಡಿಸ್ಟ್ರಿಕ್ಟ್ ಇಲಾಖೆ ಹೆಡ್ ಆಫ್ HOD ಯಾರಿದ್ದಾರೆ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಅವರಿಂದಾನೇ ತಗೋಬೇಕಂತ. ಸುಮಾರು 11,300 NPS ನೌಕರರಿಗೆ OPS ಜಾರಿ ಮಾಡಿ ಆದೇಶನೂ ಆಗಿದೆ ಅಂತ ಹಾಕಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಸ್ಟ್ರಾಂಗ್ ಒಂದು ಯೂನಿಟ್ ಚೆನ್ನಾಗಿ ಆರ್ಗನೈಸ್ ಆಗಿ ಕೆಲಸ ಮಾಡ್ತಾರೆ. ನಾನು ಅಪ್ಡೇಟ್ಸ್ ನೋಡ್ತಾ ಇರ್ತೀನಿ. ಅದೇ ರೀತಿ ನಮ್ಮ ಕಮಲಾಪುರಲ್ಲಿ ಇಬ್ರು ಶಾಲಾ ಶಿಕ್ಷಕರ ಸಂಘ, ಪ್ರಾಥಮಿಕ ಇರಲಿ, ಹೈಸ್ಕೂಲ್ ಇರಲಿ ಹಾಗೂ ಸರ್ಕಾರಿ ನೌಕರರ ಸಂಘ ಇರಲಿ, ಎಲ್ಲ ಆಕ್ಟಿವ್ ಅಂತ ಕೆಲಸ ಮಾಡ್ಲತ್ತಾರ. ನೌಕರರ ಪರವಾಗಿ, ಸರ್ಕಾರಿ ನೌಕರರ ಪರವಾಗಿ. ಇನ್ನೂ ಸ್ವಲ್ಪ ಸ್ಪೋರ್ಟ್ಸ್ ಬಗ್ಗೆ, ಕಲ್ಚರಲ್ ಆಕ್ಟಿವಿಟೀಸ್ ಬಗ್ಗೆ ನಮ್ದು ಇನ್ನೂ ಸ್ವಲ್ಪ ಆಕ್ಟಿವ್ ಆಗೋ ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ಮ ಕಮಲಾಪುರ ಹೊಸ ತಾಲೂಕು ಇರೋ ಕಾರಣಕ್ಕೆ ಎಲ್ಲ ಕಲಬುರಗಿಯಲ್ಲಿ ಆಗ್ತಾ ಇದೆ. ನಮ್ಮ ತಾಲೂಕ ನೌಕರರಿಗೆ ಗೊತ್ತಾಗ್ತಾ ಇಲ್ಲ. ಅದು ಸರಿಯಾಗಿ ಮಾಹಿತಿ ಕೊಡ್ಲಿ ಅಂತ ಇರುತ್ತ. ಅದು ಏನ್ ಸರ್ವೆ ದುಡ್ಡು ಬಗ್ಗೆ ಇದೆ, ನಮ್ಗೆ ಕ್ಲಿಯರ್ ಕಟ್ ಕ್ಲಾರಿಫಿಕೇಶನ್ ಬಂತಂದ್ರೆ ನಾವು ಮಿಗೆಟ್ ಹಾಕ್ತೀವಿ ಅಷ್ಟೇ. ಸೊ ನಮ್ಮ ಕಮಲಾಪುರಲ್ಲಿ 4 ತಾಲೂಕು ಸಂಬಂಧಪಟ್ಟ ಟೀಚರ್ಸ್ ಅವರು ರೂರಲ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಕೆಲಸ ಮಾಡ್ತಾರೆ. ಶಾಬಾದವ್ರು ಮಾಡ್ತಾರೆ, ಶಾಬಾದ್ ತಾಲೂಕವರು, ಅಲನ್ ತಾಲೂಕವ್ರು ಮಾಡ್ತಾರೆ, ಮತ್ತು ಚಿಂಚಾ ಚಿಂಚೋಳಿ ತಾಲೂಕವ್ರಿಗೂ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಕಾಳಗಿ ಇನ್ನೊಂದು ಸಾಗಿದೆ. ಕಾಳಗಿ ಅಂದ್ರೆ ಅದು ಚಿತ್ತಾಪುರ ಅಡ್ಮಿನ್ ವ್ಯಾಪ್ತಿಯಲ್ಲಿ ಬರುತ್ತೆ. ಸ್ವಲ್ಪ ಕನ್ಫ್ಯೂಷನ್ ಅಂಡ್ ಮಿಸ್ಕಮ್ಯುನಿಕೇಶನ್, ಕೋಆರ್ಡಿನೇಷನ್ ಇಶ್ಯೂ ಇರುತ್ತೆ.
ಬಟ್ ನಮ್ಗೆ ಯಾವಾಗ ಕ್ಲಾರಿಟಿ ಬಂತು ನಾವು ಇಮಿಡಿಯೇಟ್ ಫಾಲೋ ಅಪ್ ಮಾಡ್ತಿದ್ರು ಇವರು ಬೇಗ ನಾವು ಬಿಡುಗಡೆ ಮಾಡಿದ್ವಿ. ಅದಕ್ಕೆ ಏನು ಇರ್ಲಿಲ್ಲ.